ವಾಕ್ಯ ಧ್ಯಾನಿಸೋಣ. 1 ಪೇತ್ರನು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಬೇಕು ದೇವರ ವಾಕ್ಯವನ್ನು. ಯಾರು ಕೂಡ ನಿಮ್ಮ ಗಮನ ಆ ಕಡೆ ಕೊಡಬೇಡಿ. ವಾಕ್ಯದಲ್ಲಿ ಹೀಗೆ ಬರೆದಿದೆ, ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಕೇಳ್ತಾ ಇದ್ರಲ್ಲ ಎಲ್ಲರೂ? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾಗಿದೆ ಅಂದ್ರೆ ಇನ್ನು ನಾವು ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ ಆಯ್ತಲ್ಲ. ಹೊಂದಿದ್ದೇವಾ? ಇಲ್ಲ ಅಂತ ಅರ್ಥ ಆಯ್ತು. ಯಾಕೆ ಅಂಕಲ್, ನಾವು ಆಗಲೇ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ಮೇಲೆ ರಕ್ಷಣೆ ಬಂತು ಅಂತ ಹೇಳಿದ್ರೆ ರೈಟ್. ಆದರೆ ದೇವರು ಇಲ್ಲಿ ಹೇಳುವಂಥ ರಕ್ಷಣೆ ಯಾವುದು ಅಂತಂದ್ರೆ ಕೇಳಿಲ್ಲ, ಚೆನ್ನಾಗಿ ಕೇಳಿಸ್ಕೋಬೇಕು ನೀವು ಇಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನು ಶಿಷ್ಯಂದ್ರೆಲ್ಲರೂ ಕೇಳ್ತಾ ಇದ್ರು, ನೀನು 2ನೇ ಸಾರಿ ತಿರುಗಿ ಬರುವ ಸಮಯದಲ್ಲಿ ಅಥವಾ ಸಮಯ ಹೇಗಿರುತ್ತೆ ಹೇಳು ಅಂತ ಕೇಳಿದ್ರೆ ದೇವರು ಹೇಳಿದ್ನು, ಅದು ಸಮಯ ನನಗೆ ಗೊತ್ತಿಲ್ಲ, ತಂದೆ ದೇವರಿಗೆ ಬಿಟ್ಟು ಆ ಸಮಯದ ರಹಸ್ಯ ಯಾರಿಗೂ ಗೊತ್ತಿಲ್ಲ, ಬಟ್ ಆದರೆ ನಾನು ಕೆಲವು ಸೂಚನೆಗಳನ್ನು ಹೇಳ್ತಾನೆ ನಿಮಗೆ ಅಂತ ಹೇಳ್ತಾ, ನಾನು ಬರೋ ಸಂದರ್ಭದಲ್ಲಿ ಯುದ್ಧಗಳಾಗೋ ಸಂಗತಿಗಳನ್ನು ಕೇಳ್ತೀರ ನೀವು. ಯುದ್ಧಗಳಾಗ್ತವೆ, ಜನಾಂಗಗಳ ಮೇಲೆ ಜನಾಂಗಗಳು ಎದ್ದೇಳ್ತವೆ, ಭೂಕಂಪಗಳಾಗ್ತವೆ, ಬರಗಾಲಗಳು, ಅಧರ್ಮ ಜಾಸ್ತಿ ಆಗುತ್ತೆ, ಪ್ರೀತಿ ತಣ್ಣಗಾಗುತ್ತೆ. ಲೋಕಾನುಸಾರವಾಗಿ ನೋಹನ ಕಾಲದಲ್ಲಿ ಹೇಗಿತ್ತೋ ಹಾಗೆ ಜನಗಳು ಮದುವೆ ಮಾಡ್ತಾ ಇರ್ತಾರೆ, ಮದುವೆ ಮಾಡಿಕೊಳ್ತಾ, ಇವೆಲ್ಲ ವಿಷಯಗಳನ್ನ ಹೇಳ್ತಾ ಒಂದು ಮಾತಲ್ಲಿ 24ನೇ ಮತ್ತಾಯ ಸುವಾರ್ತೆಯಲ್ಲಿ ಬರೆದಿರೋ ಮಾತೇನು ಅಂತಂದ್ರೆ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ. ಈ ವಾಕ್ಯ ಗೊತ್ತಲ್ಲ ಇದೆ ಬೈಬಲಲ್ಲಿ, ಮತ್ತೆ ನೀವು ಇಲ್ಲ ಅಂತ ಅನ್ಕೊಳ್ಳಂಗೆ. ಅಂದ್ರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ. ಹಾಗಾದ್ರೆ ಈ ರಕ್ಷಣೆ ಅನ್ನುವಂಥದ್ದು 3 ರೀತಿಯ ಪ್ರೋಸೆಸ್, 3 ರೀತಿಯ ಪ್ರಕ್ರಿಯೆಗಳಿದು. ಒಂದೇ ಸರಿ ಸಿಗೋದಲ್ಲ ಇದು. ಚೆನ್ನಾಗಿ ಕೇಳಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ಬಿಟ್ಟು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿದ್ನೋ, ರಕ್ಷಣೆನ ಹೊಂದಿಕೊಂಡಿದ್ರಂದ್ರೆ ಅವನ ಕಡೆ ಇದೆ ರಕ್ಷಣೆನ. ಅರ್ಥ ಆಗ್ತದೆ ಹೇಳೋದು? ರಕ್ಷಣೆ ಅವನ ಕಡೆ ಇದೆ. ಈಗ ಈ ರಕ್ಷಣೆಯನ್ನ, ಆತ್ಮೀಯ ಯಾತ್ರೆಯಲ್ಲಿ ಹೊಂದಿಕೊಂಡಂತ ರಕ್ಷಣೆಯನ್ನ ಕಾಪಾಡ್ಕೊಳ್ತಾ ಹೋಗ್ಬೇಕಿದನ್ನ, ರೈಟ್? ನಂತರ ದೇವರು ಬರೋ ತನಕ ಇದನ್ನ ಕಾಪಾಡಿಕೊಂಡ್ರೆ ಆ ರಕ್ಷಣೆ ನಿನಗೆ ಸ್ವಂತವಾಗುತ್ತೆ. ಅದಕ್ಕೆ ವಾಕ್ಯದಲ್ಲಿ ಬರೆದಿರೋದು, ನೀತಿವಂತನು ರಕ್ಷಣೆ ಹೊಂದುವುದು ಕಷ್ಟ, ಇನ್ನು ಪಾಪಿಗಳ ಸಂಗತಿ ಏನು ಅಂತ ವಾಕ್ಯದಲ್ಲಿದೆ. ಅಂದ್ರೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನೀಗ ನಿಮಗೆ ಭಾಳ ವ್ಯಾಲ್ಯೂಯಬಲ್ ಆಗಿರುವಂಥದ್ದು, ಕಮ್ ದಿಸ್ ಸೈಡ್. ಇದು ವಾಟರ್ ಬಾಟಲ್, ಇದು ಸುಮ್ಮನೆ ಗ್ಲಾಸ್ದು ಅನ್ಕೊಳ್ರಿ, ಅಂದರೆ ಗಾಜಿಂದ ಅನ್ಕೊಳ್ಳಿ, ಓಕೆನಾ? ಇದು ತುಂಬ ಕಾಸ್ಟ್ಲಿ ಆಗಿರುವಂಥ ಗಾಜಿಂದ ಮಾಡಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಪ್. ಕ್ರಿಕೆಟ್ ಆಡ್ತಾರಲ್ಲಪ್ಪ, ತುಂಬ ಫುಲ್ಲು ಕಾಸ್ಟ್ಲಿ ಆಗಿರೋದು ಗಾಜಿಂದ ಮಾಡಿರೋದು. ಇದು ಗಾಜು, ಓಕೆನಾ? ನನ್ನ ಕಡೆ ಇದೆ, ನಾನು ಯೇಸು ಕ್ರಿಸ್ತನು. ಇಲ್ಲಿ ಈ ಮಗಳು ದೇವರ ಸನ್ನಿಧಾನದಲ್ಲಿ ಬಂದು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕಾರ ಮಾಡಿ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ, ನಾನು ಈ ರಕ್ಷಣೆಯನ್ನ ಅಥವಾ ರಕ್ಷಣೆ ಅನ್ನುವಂಥ ಈ ಪಾತ್ರೆಯನ್ನ, ಗಾಜಿನ ಪಾತ್ರೆಯನ್ನು ಯಾರಿಗೆ ಕೊಟ್ಟೆ? ಈ ಮಗಳಿಗೆ ಕೊಟ್ಟೆ. ಈಕಿ ರಕ್ಷಣೆನ ಹೊಂದಿಕೊಂಡಿದ್ದಾಳೆ, ಬಟ್ ಸ್ವಂತವಾಗಿಲ್ಲ ಅದು. ಯಾಕೆ ಹೇಳ್ರಿ? ಈಕಿ ಇಲ್ಲಿದ್ದಾಳೆ, ಅಲ್ಲಿದೆ ಮನೆಗೆ ಹೋದ್ಮೇಲೆ ಆಕೆಗೆ ಸ್ವಂತ ಆಗೋದು. ಅರ್ಥ ಆಗ್ತಿದೆನಾ? ಈಗ ಏನು ಮಾಡಬೇಕು? ಈ ರಕ್ಷಣೆ ಅನ್ನುವಂಥ ಈ ಬೆಲೆಯುಳ್ಳ ಗಾಜಿನ ಪಾತ್ರೆನ ಅಥವಾ ಗಾಜಿನ ಒಂದು ಟ್ರೋಫಿಯನ್ನ ಈ ಮಗಳು ತಗೊಂಡ್ಮೇಲೆ ಇದನ್ನು ತುಂಬ ಕೇರ್ಫುಲ್ ಆಗಿ ಈಕೆ ನಡ್ಕೊಂಡು ಹೋಗ್ಬೇಕು. ಅದನ್ನ ಯಾರಾದ್ರೂ ಕೇಳಿದ್ರೆ, ನೀನು ರಕ್ಷಣೆ ಹೊಂದಿದೆಯಮ್ಮ ಅಂದರೆ, ಹೌದು ನನ್ನ ಕಡೆ ರಕ್ಷಣೆ ಇದೆ, ನಾನು ರಕ್ಷಣೆ ಹೊಂದಿದ್ದೇನೆ. ಅಂದರೆ ರಕ್ಷಣೆ ಹೊಂದಿದ್ದೇನೆ ಅಂದ ಮಾತ್ರಕ್ಕೆ ಸಾಕಾಗೋದಿಲ್ಲ,
ಪ್ರತಿ ಭಾನುವಾರ ಪ್ರತಿದಿನ ದೇವರ ಜೊತೆಯಲ್ಲಿ ಸಮಯವನ್ನು ಕಳೆದು ವಾಕ್ಯವನ್ನು ಧ್ಯಾನಿಸಿ ಇದನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು ರಕ್ಷಣೆಯನ್ನು. ಫಾರ್ ಎಕ್ಸಾಂಪಲ್, ಈ ಮಗಳು ಇದನ್ನು ಕೊಟ್ಟದೇ ನನಗೆ ಜೀಸಸ್ ಡ್ಯಾಡಿ ಅಂತ ಹೇಳಿದ ತಕ್ಷಣ ಇದನ್ನ ಎಲ್ಲಂದ್ರಲ್ಲಿ ಇಡೋಕ್ಕಾಗಲ್ಲ. ಅದನ್ನು ತಗೊಂಡು ಕೇರ್ಫುಲ್, ಹ್ಯಾಂಡಲ್ ವಿತ್ ಕೇರ್, ಓಕೆ, ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗ್ತಾಳೆ. ಯಾರೋ ಒಬ್ರು ಬರ್ತಾರೆ ಇಲ್ಲಿ ದಾರಿನಲ್ಲಿ ಅಡ್ಡ ಬಂದ ತಕ್ಷಣ ಹಿಂಗೆ ಸರಿತಾಳೆ. ಯಾಕಂತಂದರೆ ಕೈಯಲ್ಲಿರೋದು ಭಾಳ ಬೆಲೆ ಉಳ್ಳದದು. ಸ್ವಲ್ಪ ತಗಲಿದ್ರೆ ಒಡೆದೇ ಹೋಗ್ತದದು. ಕೇರ್ಫುಲ್ಲಾಗಿ, ಅಂದರೆ ರಕ್ಷಣೆ ಅನ್ನುವಂಥ ಆ ಟ್ರೋಫಿಯನ್ನು ಅಥವಾ ಗಾಜಿನ ಪಾತ್ರೆಯನ್ನು ಈಕಿ ಹೊಂದಿಕೊಂಡಿದ್ದಾಳೆ, ರಕ್ಷಣೆ ಹೊಂದಿಕೊಂಡಿದ್ದಾಳೆ, ಆದ್ರೆ ಸ್ವಂತವಾಗಿಲ್ಲ ಇನ್ನೂ. ಇದನ್ನು ತಗೊಂಡು ನಡ್ಕೊಂಡು ಮೆಲ್ಲಗೆ ಹೋಗ್ಬೇಕೀಗ, ಮೆಲ್ಲಗೆ ಹೋಗ್ಬೇಕು. ಇಲ್ಲಿ ಸ್ಟೆಪ್ಸು ನಿಧಾನವಾಗಿ ಇಳಿಬೇಕು. ಇಲ್ಲಿ ಇಳಿದ ನಂತರ ಮತ್ತೆ ಅಲ್ಲಿಂದ ಆ ಮನೆ ಕಡೆ ನಡ್ಕೊಂಡು ಹೋಗೋವರೆಗೂ ಕೇರ್ಫುಲ್ಲಾಗಿ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮನೆ ಮೇಲೆ ಸ್ಟೆಪ್ಸ್ ಹತ್ತ ಹೋಗ್ಲು ಕೇರ್ಫುಲ್ಲಾಗಿ. ಇಲ್ಲಿ ಇದನ್ನು ತಗೊಂಡೋಗಿ ತನ್ನ ಮನೆಯಲ್ಲಿ ಇಟ್ಕೊಳ್ಳೋ ತನಕ ಈಕೆಗೆ ಸ್ವಲ್ಪ ಬಾಧ್ಯತೆನೇ ಇರುತ್ತೆ. ಅದು ಹಲ್ಲೆಲೂಯ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಆ ರಕ್ಷಣೆ ಏನು ಮಾಡಿದಾನಂತಂದ್ರೆ, ತನ್ನ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಿನಗೆ ಅಮೂಲ್ಯವಾದಂಥ ರಕ್ಷಣೆಯನ್ನು, ಯಾರ್ಯಾರು ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ನೀರಿನಲ್ಲಿ ದೀಕ್ಷಾಸ್ನಾನ ಹೊಂದಿದ್ರು ಅವ್ರಿಗೆ ಕೊಟ್ಟಿದ್ದಾನೆ ಆ ರಕ್ಷಣೆಯನ್ನು. ಈಗ ನೀವು ರಕ್ಷಣೆಯನ್ನು ಹೊಂದ್ಕೊಂಡಿದ್ದೀರಿ, ಅದನ್ನು ಸ್ವಂತವಾಗಿಲ್ಲ. ಅದು ಈಗ ರಕ್ಷಿಸಲ್ಪಟ್ಟ ನರಕಕ್ಕೆ ಹೋಗ್ಬೋದಾ? ಹೋಗ್ಬೋದಾ ಇಲ್ಲಮ್ಮ? ದೀಕ್ಷಾಸ್ನಾನ ತಗೊಂಡ್ರೆ ನರಕಕ್ಕೆ ಹೋಗ್ಬೋದು. ದೀಕ್ಷಾಸ್ನಾನ ತಗೊಂಡ್ಮೇಲೆ ಆ ರಕ್ಷಣೆ ಪಾತ್ರನ ಸರಿಯಾಗಿ ಹಿಡ್ಕೊಳಕ್ಕಾಗಿಲ್ಲ, ನಿನ್ನ ಕೈಲಿ ಸರಿಯಾಗಿ ಕುಡ್ದೆ ಅಂದರೆ ನರಕಕ್ಕೆ ನೀನು. ಈ ಆತ್ಮೀಯ ಯಾತ್ರೆ ಹೇಗೆ ಈ ಮಗಳಿಗೆ ಈ ಗಾಜಿನ ಪಾತ್ರೆಯನ್ನು ಕೊಟ್ಟ ನಂತರ ಮನೆಗೆ ಹೋಗೋ ತನಕ ಕೇರ್ಫುಲ್ ಆಗಿರ್ತಾಳೋ, ನಿನ್ನ ಕೊನೆ ಉಸಿರು ಹೋಗೋ ತನಕ ಈ ರಕ್ಷಣೆಯ ಪಾತ್ರೆಯನ್ನು, ಅಂದರೆ ರಕ್ಷಣೆ ವಸ್ತ್ರಗಳನ್ನು ಕೆಡಿಸಿಕೊಳ್ಳಾರ್ದಂತೆ ದಿನಾಲೂ ಕಾಪಾಡ್ಕೊಳ್ತಾನೆ ಇರಬೇಕು. ಅದಕ್ಕೆ ವಾಕ್ಯದಲ್ಲಿದೆ, ಆತನು ಎರಡನೇ ಸಾರಿ ಲೋಕಕ್ಕೆ ಬಂದಾಗ ಕಡೆಯವರೆಗೆ ತಾಳುವವನು, ಅಂದರೆ ದೇವರು ಕೊಟ್ಟಂಥ ರಕ್ಷಣೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡವನು ರಕ್ಷಣೆ ಹೊಂದುತ್ತಾನೆ. ಅಂದರೆ ಅದನ್ನು ಸ್ವಂತ ಮಾಡ್ಕೋತಾನೆ ಅಲ್ಲಿ ಪರಲೋಕದಲ್ಲಿ. ಅರ್ಥ ಆಗ್ತಿದೆನಾ? ಈಗ ನಿಮ್ಮ ಕೈಯೇ ಕೊಟ್ಟನ ದೇವರು, ನೀವು ಅದನ್ನು ಉಸಿರಿರೋ ತನಕ ನೀನು ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ತಗೊಂಡಿನ ಅಂದ ತಕ್ಷಣ ಸ್ವರ್ಗಕ್ಕೆ ಹೋಗಲ್ಲ ನೀನು. ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ನಾನು ಹೇಳೋದು? ರಕ್ಷಣೆ 3 ಥರ ಕಾರ್ಯಗಳು. ಒಂದು, ದೀಕ್ಷಾ ಸ್ನಾನ ತೆಗೆದ ಮೇಲೆ ನಿನಗೆ ಒಂದು ರಕ್ಷಣೆ ವಸ್ತ್ರವನ್ನು ದೇವರು ಕೊಟ್ಟಿದ್ದಾನೆ. ನೀನು ಅದನ್ನು ಈಗ ಯಾವ ಹಂತದಲ್ಲಿ ಇದ್ದೇವೆ ನಾವಂದರೆ ರಕ್ಷಣೆಯನ್ನು ಕಾಪಾಡಿಕೊಳ್ತಾ ಇದ್ದೇವೆ. ಹಂಗೋದ್ರೆ ಪಾಪ, ಹಿಂಗೋದ್ರೆ ಪಾಪ, ಆ ಕಡೆ ಹೋದ್ರೆ ಸರಿಯಾಗಿ ಕೂಡ, ಈ ಕಡೆ ಸರಿಯಾಗಿ ಕೂಡ, ಆ ಕಡೆ ಸಿನಿಮಾ ನೋಡೋಣ, ಈ ಕಡೆ ಸಿನಿಮಾ ನೋಡೋಣ, ಈ ಕಡೆ ಸುಳ್ಳು ಹೇಳೋಣ, ಆ ಕಡೆ ಇವೆಲ್ಲರ ಮಧ್ಯದಲ್ಲಿ ಕೇರ್ಫುಲ್ಲಾಗಿ ಈ ಮಗಳು ಹಿಂಗೆ ಇದು ರಕ್ಷಣೆ ಏನಂತಾರೆ ಗಾಜಿನ ಪಾತ್ರನ ತಗೊಂಡು ಹೋಗ್ತಾ ಇದ್ದಾಳೆ ಅಂತಂದರೆ ಇಲ್ಲಿ ಸ್ಟೆಪ್ಸು, ಅಲ್ಲಿ ಸ್ಟೆಪ್ಸು, ಆ ಕಡೆ ಮುಳ್ಳು, ಈ ಕಡೆ ಕಲ್ಲು, ಆ ಕಡೆ ಜನ, ಎಲ್ಲದ್ರ ಮಧ್ಯದಲ್ಲಿ ಕೇರ್ಫುಲ್ಲಾಗಿ ಹೋಗ್ಬೇಕು. ಈಕೆ ಎಲ್ಲಿತನ ನಾವು ನನಗೆ ನೀವು ಯಾರಾದರೂ ಕೇಳ್ರಿ, ನೀವು ಸೋಫಿಯಾ ಸ್ವಲ್ಪ ನೋಡ್ಕೊಡ್ತೀನಿ ಸೋಫಿಯಾ ಅದೇನೋಯ್ತು ಅಂದರೆ, ಇಲ್ಲ ಇದು ಗಾಜಿನ ಮತ್ತೆ ನೀನು ಬಿಡಿಸ್ಬಿಟ್ರ ಅಂತ ಕೊಡಂಗಿಲ್ಲ ಆಕಿ. ಇವತ್ತು ದುಃಖದ ಸಂಗತಿ ಏನು ಅಂತಂದರೆ, ಯೇಸು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ರಕ್ಷಣೆ ಪಾತ್ರ ನಮಗೆ ಕೊಟ್ಟರೆ ಅದನ್ನು ಎಲ್ಲೆಲ್ಲೋ ಇಟ್ಟು ಗಲೀಜು ಮಾಡ್ಕೊಂಡು ಬದುಕೋ ದಿನಗಳು ಬಂದ್ಬಿಟ್ಟಿದ್ದಾವೆ. ನಮಗೆ ಕಾಪಾಡಿಕೊಳ್ಳೋ ಹಂತದಲ್ಲಿದೆ. ಅದಕ್ಕೆ ವಾಕ್ಯದಲ್ಲಿದೆ, ನೀತಿವಂತನೇ ನಿನಗೆ ರಕ್ಷಣೆ ಹೊಂದಿದೆಯಲ್ಲ, ಆ ರಕ್ಷಣೆ ಹೊಂದಿರುವಂಥ ನೀತಿವಂತನೇ ಬಿದ್ದೋಗೋ ಕಾಲ ಇದೆ. ಅದಕ್ಕೆ ನೋಡ್ರಿ, ಎಲ್ಲ ಚರ್ಚ್ನಲ್ಲಿ ನೋಡ್ರಿ, ನೋಡೋದಕ್ಕೆ ಭಾಳ ಭಕ್ತಿ ಥರ ಇರ್ತಾರೆ, ಎಲ್ಲ ನರಕಕ್ಕೆ ಹೋಗೋ ಸ್ವಭಾವಗಳೇ ಇರ್ತವೆ. ಇದು ಅರ್ಥ ಆಯ್ತು? ಎಕ್ಸಾಂಪಲ್ ಹೇಳಿದ್ದಮ್ಮ ಎಲ್ಲರಿಗೆ, ಹಿಂದಿರೋರಿಗೆ. ರಕ್ಷಣೆಯನ್ನು ಕಾಪಾಡಿಕೊಳ್ತಾ ಹೋಗ್ತದೇವೆ. ಕಾಪಾಡಿಕೊಂಡ್ರೆ ಹೊಂದ್ಕೊಳ್ತೇವೆ ಅದನ್ನು. 3, ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಣೆಯನ್ನು ಕಾಪಾಡಿಕೊಳ್ತಾ ಹೋಗ್ತಾ ಇದ್ದಾವೆ, ಕೊನೆ ಉಸಿರಿರೋ ತನಕ ಅದನ್ನು ಕಾಪಾಡಿಕೊಂಡ್ರೆ ಪರಲೋಕದಲ್ಲಿ ಅದನ್ನು ಸ್ವಂತ ಮಾಡಿಕೊಳ್ತವೆ. ಹೆಂಗೆ ಸ್ವಂತ ಮಾಡ್ಕೊಳ್ಳೋದು? ನೀನು ಇವಾಗ ರಕ್ಷಿಸಲ್ಪಟ್ಟೀನಿ ಅಂತ ಹೇಳಂಗಿಲ್ಲ, ನೀನು ರಕ್ಷಣೆನ ಕಾಪಾಡಿಕೊಂಡು ಹೋಗ್ತದನ ಅಂತ ಹೇಳ್ಬೇಕು. ಯಾವಾಗ ಹೇಳ್ಬೇಕು ಈ ಮಾತಂದರೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಅಂತ ಯಾವಾಗ ಹೇಳ್ತೀನಿ ಅಂದರೆ ಸ್ವರ್ಗಕ್ಕೆ ಹೋದ್ಮೇಲೆ ಹೇಳ್ಬೇಕು ಆ ಮಾತನ್ನ. ಯಾಕೆ ಗೊತ್ತಾ? ಅಮ್ಮ, ಆ ಭಯಂಕರ ನರಕದಿಂದ ನಾನು ತಪ್ಪಿಸಲ್ಪಟ್ಟೆ, ರಕ್ಷಿಸಲ್ಪಟ್ಟೆ. ದೊಡ್ಡ ಆಕ್ಸಿಡೆಂಟಿಂದ ನಾನು ತಪ್ಪಿಸಲ್ಪಟ್ಟೆ ಅಂತ ಯಾವಾಗ ಹೇಳ್ತಿ? ಆಕ್ಸಿಡೆಂಟ್ ಆದಮೇಲೆ ಹೇಳೋದು. ಅದು ಇನ್ನು ದಾರಿಗೆ ಹೋಗೋವಾಗ ಹೇಳಂಗಿಲ್ಲ. ಇನ್ನು
ಸೊ ಇವಾಗ ನೀನು ರಕ್ಷಿಸಲ್ಪಟ್ಟಿದ್ದೇನೆ ಅಂತ ಹೇಳಕ್ ಸಾಧ್ಯ ಇಲ್ಲ. ರಕ್ಷಣೆನ ಕಾಪಾಡಿಕೊಂಡು ಹೋಗ್ತಾನೆ. ನಾನು ರಕ್ಷಣೆ ಹೊಂದಿದ್ದೇನೆ, ಅದನ್ನು ಕಾಪಾಡಿಕೊಂಡು ಹೋಗ್ತದಾನೆ. ಪರಲೋಕಕ್ಕೆ ಹೋದ್ಮೇಲೆ ಹೇಳ್ಬೇಕು, ಅಮ್ಮ ನಾನು ರಕ್ಷಿಸಲ್ಪಟ್ಟುಬಿಟ್ಟೆ, ಕಾಪಾಡ್ಕೊಂಡು ಚೆನ್ನಾಗಿ ರಕ್ಷಿಸಲ್ಪಟ್ಟೆ. ಯಾಕೆ? ಆ ನರಕದಿಂದ ತಪ್ಪಿಸಲ್ಪಟ್ಟೆ. ನಾನು ಇನ್ನೂ ನರಕಕ್ಕೆ ಹೋಗೋ ಚಾನ್ಸಸ್ ಇದಾವೆ ಭಾಳ ಜನಕ್ಕಿಲ್ಲಿ, ಹೌದಾ? ಇದನ್ನು ತಗೊಂಡೋಗಿ ಅವ್ರ ಮನೆಯಲ್ಲಿ ಯಾವುದೋ ಈ ಒಂದು ಸುಂದರವಾದಂಥ ಗಾಜಿನ ಟೋಪಿನ ಅಥವಾ ಈ ಪಾತ್ರೆನ ಮನೆಗೆ ತಗೊಂಡೋಗಿ ಗಿಫ್ಟ್ನ ಅಲ್ಲಿ ಇಟ್ಟ ಮೇಲೆ ಹೇಳ್ತಾಳೆ, ಅಮ್ಮ ಮನೆಗೆ ತೊಗೊಂಬಂದ್ಬಿಟ್ಟು ಇದು ನಂದು ಸ್ವಂತ ಅಂತ. ಈಗ ಅಲ್ಲಿ ತನ ಭಯನೇ, ಎಲ್ಲಿ ಬಿದ್ದೋಗ್ತತೋ ಎಲ್ಲಿಲ್ಲೋ ಅಂತೇಳಿ. ಥ್ಯಾಂಕ್ ಯು ಸೋಫಿ. ಸಿಟ್ ಹೇಳ್ರಿ, ರಕ್ಷಣೆ ಹೊಂದಿದ್ದೀರಿ ಯಾವಾಗ? ದೀಕ್ಷಾಸ್ನಾನ ತೆಗೆದುಕೊಂಡಾಗ. ಈಗ ರಕ್ಷಣೆನ ಕಾಪಾಡ್ಕೊಳ್ತಾ ಹೋಗ್ತಾ ಇದ್ರಿ, ಮುಂದೆ ರಕ್ಷಣೆನ ಸಂಪೂರ್ಣವಾಗಿ ರಕ್ಷಿಸಲ್ಪಡ್ತೀರಿ. ಭಾಳ ಜನಕ್ಕೆ ಒಂದು ಕನಸೈತೆ, ನಾನು ದೀಕ್ಷಾಸ್ನಾನ ತೊಗೊಂಡ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತಾನೆ ಅಂತೇಳಿ. ಹೋಗಲ್ಲ. ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ದೇವ್ರು ನಿನಗೆ ರಕ್ಷಣೆನ ಕೊಡ್ತಾನೆ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ನೀನು ಕೊಟ್ಟಿದ್ದೀನಿ ಇಲ್ಲೆಲ್ಲ ಇಟ್ಟು ಸರ ಕುಡ್ದೆ, ಕೊಟ್ಟಿದ್ದೀನಿ ಇಲ್ಲೆಲ್ಲ ಇಟ್ಟು ನಾನು ಸಿನಿಮಾ ನೋಡಿದೆ, ಕೊಟ್ಟಿದ್ದೀನಿ ಇಲ್ಲೆಲ್ಲ ಇಟ್ಟು ನಾನು ಇಷ್ಟಾನುಸಾರವಾಗಿ ಬದುಕಿದೆ ಅಂದರೆ ಅದು ವೇಸ್ಟ್ ತಾನೇ ಅದು. ಈಗ ಹೇಳ್ರಿ, ನಾವು ರಕ್ಷಿಸಲ್ಪಟ್ಟಿದ್ದೇವ, ಪಡ್ತಾ ಇದ್ದೇವ? ಅರ್ಥ ಆಗ್ತಿದ್ದಲ್ಲ ನಾನು ಹೇಳೋದು? ದೇವ್ರಿಗೆ ಸ್ತೋತ್ರ, ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ.